ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹುಲ್ಲೂರು. ವೀಕ್ಷಕರೇ, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿದ್ದೇವೆ. ಕುಮಟಾದಲ್ಲಿ ಖ್ಯಾತರಾಗಿರುವಂತಹ ಆಯುರ್ವೇದ ವೈದ್ಯರು ಮತ್ತು ರಾಜ್ಯದ ಹಲವು ಪತ್ರಿಕೆಗಳಲ್ಲಿ ಹಲವು ಆಯುರ್ವೇದ ವಿಷಯದ ಸಂಬಂಧ ಮಾಹಿತಿಯನ್ನು ನೀಡಿದಂತಹ ಶ್ರೀಯುತ MS ಅವಧಾನಿ ಅವರು ನಮ್ಮೊಂದಿಗೆ ಇವತ್ತಿದ್ದಾರೆ. ತಮಗೆ ಹೃತ್ಪೂರ್ವಕ ಸ್ವಾಗತ ಸರ್. ನಮಸ್ಕಾರ ಡಾಕ್ಟ್ರೇ, ಪ್ರಮುಖವಾಗಿ ಈ ಮಳೆಗಾಲದಲ್ಲಿ ಚರ್ಮ ವ್ಯಾಧಿ ಜಾಸ್ತಿ. ನೀವು ನೋಡಿದ ಹಾಗೆ ಬಟ್ಟೆ ಒಣಗದೇ ಇರುವುದು ಅಥವಾ ಮಳೆಯ ನೀರಿನ ಪ್ರಭಾವದಿಂದ ಹರಡುವ ಚರ್ಮ ವ್ಯಾಧಿಗಳು ಯಾವ್ಯಾವು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಮುಖ್ಯವಾಗಿ ಹೇಳೋದಾದರೆ ವೈರಸ್ದಿಂದನೂ ಬರ್ತದೆ, ಜ್ವರ ಬರ್ತದೆ, ಎಲ್ಲ ಇತ್ಯಾದಿಗಳಿದ್ರೂ ಕೂಡ, ಬ್ಯಾಕ್ಟೀರಿಯಾದಿಂದನಿದ್ರೂ ಕೂಡ ಫಂಗಲ್, ಈ ಚರ್ಮ ಸುದ್ದಿ ನೀವು ಹೇಳಿದ್ರಿ. ಚರ್ಮ ವ್ಯಾಧಿಗಳಲ್ಲಿ ಮೇನ್ ಆಗಿ ಫಂಗಸ್ ಜಾಸ್ತಿ ಬಾಧಿಸ್ತದೆ, ಫಂಗಲ್ ಇನ್ಫೆಕ್ಷನ್ಗಳು ಬರ್ತವೆ. ಈಗ ಕೆಸರು ನೆಲದಲ್ಲಿ ನಡೆಯುವಂಥವರಿಗೆ ಕೆಲ್ಲುಗುರು ಅಂತ ಆಗ್ತದೆ ನೋಡಿ, ಆನಿಕೋಮೈಕೋಸಿಸ್ ಅಂತ ಅದರ ಮಾಡರ್ನ್ ನೇಮ್ ಅದರದ್ದು. ಅಂಥದ್ದು ನಂಜು ಅಂತ ಪಾದಕ್ಕೆ ನಂಜು ಕರೀತದೆ ಅಂಥದ್ದು. ಹಾಗೆ ತಾವು ಹೇಳಿದಾಗೆ ನೀವು ಒದ್ದೆ ಬಟ್ಟೆಯ ಕಾರಣದಿಂದಾಗಿ ಬರುವಂತಹ ಈ ಸಂದುಗಳಲ್ಲಿ ಬರುವಂತಹ ಒಂದು ಚರ್ಮ ವ್ಯಾಧಿಗಳು ತುಂಬಾ ಜಾಸ್ತಿ ಇರ್ತದೆ. ಮೇನ್ಲಿ ಅದು ಫಂಗಲ್ ಇನ್ಫೆಕ್ಷನ್. ಅದು ಕರೆಕ್ಟ್. ಅದು ಯಾವ ರೀತಿಯಲ್ಲಿ ಹರಡುವುದು ಮತ್ತೆ ಇದಾಗುವುದು ಅಂತ ಹೇಳೋದು, ಉಲ್ಬಣ ಆಗೋದ್ರ ಬಗ್ಗೆ. ಅದು ಈ ಫಂಗಸ್ಗಳು ಸಾಮಾನ್ಯವಾಗಿ ಯಾಕೆ ಹೆಚ್ಚಾಗ್ತದೆ ಶರೀರದಲ್ಲಿ ಅಂತಂದ್ರೆ, ಈಗ ನೋಡಿ ಇತ್ತೀಚೆಗೆ ಜನರು ಆಂಟಿಬಯೋಟಿಕ್ಗಳನ್ನು ಅವೈಜ್ಞಾನಿಕವಾಗಿ ಕೆಲವೊಂದ್ಸಲ ಸ್ವಯಂ ಚಿಕಿತ್ಸೆ ಮಾಡಿಕೊಂಡು, ಕಳೆದ ಸಲ ಡಾಕ್ಟರ್ ಇಂಥದ್ನೇ ಬರ್ಕೊಟ್ಟಿದ್ರು, ನಾನು ಈ ಸಲನೂ ಅದನ್ನೇ ತೆಗೆದುಕೊಂಡ್ಬಿಡ್ತೇನೆ ಅಂತ ಹೇಳಿ ಔಷಧಿ ಅಂಗಡಿಗೆ ಹೋಗಿ ಆಂಟಿಬಯೋಟಿಕ್ಗಳನ್ನು ತಗೊಳ್ತಾರೆ ಅಂತ ಇಟ್ಕೊಳ್ಳೋಣ. ಈ ಆಂಟಿಬಯೋಟಿಕ್ ತೆಗೆದುಕೊಳ್ಳೋದಕ್ಕೂ ಈ ಫಂಗಸ್ ಗ್ರೋತ್ ಆಗೋದು, ಉಲ್ಬಣ ಆಗೋದಕ್ಕೂ ಯಾವ ಕಾರಣ ಏನು ಸಂಬಂಧ ಅಂತ ಹೇಳ್ತೀನಿ. ಅಂದರೆ ಈ ಫಂಗಸ್ಗಳ ಸಂತಾನವನ್ನು ನಿಯಂತ್ರಣದಲ್ಲಿ, ಅದು ಮಲ್ಟಿಪ್ಲಿಕೇಶನ್ ಆಗದೇ ಇದ್ದಂಥ ರೀತಿಯಲ್ಲಿ ಸಂತಾನವನ್ನು ನಿಯಂತ್ರಣದಲ್ಲಿ ಇಡುವುದು ಯಾವುದು ಅಂದರೆ ಆರೋಗ್ಯಕರ ಬ್ಯಾಕ್ಟೀರಿಯಾಗಳು, ಹೆಲ್ದಿ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತಾರೆ. ನಮ್ಮ ಶರೀರಕ್ಕೆ ಅದು ಉಪಯೋಗ ಮಾಡುವಂಥ ಬ್ಯಾಕ್ಟೀರಿಯಾಗಳು ಬಹಳ ಇರ್ತವೆ. ಅವು ಇವನ್ನು ನಿಯಂತ್ರಣ ಮಾಡ್ತಾ ಇರ್ತವೆ. ಈ ಆಂಟಿಬಯೋಟಿಕ್ ತಗೊಂಡಾಗ ಏನಾಗ್ತದೆ, ಅದು ನಮಗೆ ಅನಾರೋಗ್ಯ ಉಂಟು ಮಾಡುವಂತಹ ರೋಗಾಣುವನ್ನು ನಾಶ ಮಾಡುವುದರ ಜೊತೆಗೆ ಉಪಕಾರ ಮಾಡುವಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡ್ತವೆ. ಹಾಗಾದಾಗ ಈ ಫಂಗಸ್ಗಳಿಗೆ ಬಹಳ ಖುಷಿಯಾಗ್ಬಿಡ್ತವೆ, ಅವು ಬೆಳಿಲಿಕ್ಕೆ ಅವಕಾಶ. ಅದನ್ನ ಹದ್ದುಬಸ್ತಿನಲ್ಲಿ ಇಡುವಂತಹ ಬ್ಯಾಕ್ಟೀರಿಯಾಗಳ ನಾಶ ಆದ್ವಲ್ಲ, ಸಹಜವಾಗಿ ಇವುಗಳ ಸಂತಾನ ವೃದ್ಧಿ ಆಗ್ತವೆ. ಅಷ್ಟೇ ಅಲ್ಲ, ಸಿಹಿ ತಿಂಡಿಗಳನ್ನು ಬಹಳ ತಿಂದ್ರೆ, ಅದು ವೈಜ್ಞಾನಿಕ ಸಂಶೋಧನೆಗಳಾಗಿದ್ದಾವೆ, ಅತಿಯಾಗಿ ಸಿಹಿ ತಿನ್ನುವವರಲ್ಲಿ ಈ ಫಂಗಸ್ಗಳು ಜಾಸ್ತಿ ಬೆಳೀತವೆ. ಹಾಗೇನೆ ಹೈಪರ್ ಗ್ಲೈಸೇಮಿಯಾ ಅಂದ್ರೆ ರಕ್ತದಲ್ಲಿ ಶುಗರಿನ ಪ್ರಮಾಣ, ಸಕ್ಕರೆಯ ಪ್ರಮಾಣ ಮಿತಿಯನ್ನು ಮೀರಿ ಹೆಚ್ಚಿರುವಂಥದ್ದು, ಅಂದರೆ ಡಯಾಬಿಟಿಸ್ ಅಂತ ಇಟ್ಕೊಳ್ಳಿ. ಅಂಥ ಕಂಡೀಷನ್ನಲ್ಲಿ ಈ ಫಂಗಲ್ ಇನ್ಫೆಕ್ಷನ್ಗಳು ಜಾಸ್ತಿ ಇದೆ. ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳ್ತೇವೆ, ಅವು ಬಂದಿರೋದು ನಮಗೆ ಫಂಗಸ್ ರೋಗದಿಂದ ಬಂದಿರ್ತಾರೆ, ಫಂಗಲ್ ಇನ್ಫೆಕ್ಷನ್ ಆಗಿರ್ತದೆ. ಅದನ್ನು ನೋಡಿಕೊಂಡೇ ನಾವು ಒಂದ್ಸಲ ನೀವು ಬ್ಲಡ್ ಶುಗರ್ ನೋಡ್ಸ್ಕೊಂಡು ಬಂದ್ಬಿಡಿ. ಯಾಕೆಂದ್ರೆ ಶುಗರ್ ಹೆಚ್ಚಾಗಿದೆಯೇನೋ ಅಂತೇಳಿ. ಡಯಾಬಿಟಿಸ್ ಅನ್ನು ಪತ್ತೆ ಮಾಡಲಿಕ್ಕೆ ಒಂದು ಕಾರಣವಾಗಿ, ಒನ್ ಆಫ್ ದ ಸಿಂಪ್ಟಮ್ಸ್ ಆಗಿ, ಹೇಗೆ ಬಹುಮೂತ್ರತ ಮತ್ತು ರಾತ್ರಿಯಲ್ಲಿ ಎದ್ದು ಮೂತ್ರಕ್ಕೆ ಹೋಗುವಂತದ್ದು, ತೂಕ ಕಡಿಮೆ ಆಗುವಂಥದ್ದು ಇತ್ಯಾದಿ ಲಕ್ಷಣಗಳೇನಿದೆ ಡಯಾಬಿಟಿಸ್ ಇಂದು, ಅದರ ಲಕ್ಷಣದ ಜೊತೆಗೆ ಎಷ್ಟೋ ಜನ ಇದು ಬಂದಾಗ, ಫಂಗಲ್ ಇನ್ಫೆಕ್ಷನ್ ಆಗಿ ಬಂದಾಗ ನಾವು ಇದನ್ನ ಡಯಾಬಿಟಿಸ್ ಅನ್ನು ಪತ್ತೆ ಮಾಡ್ತೀವಿ. ಅಂತಂದ್ರೆ ಹೈಪರ್ ಗ್ಲೈಸೇಮಿಯಾ, ಇದು ವೈಜ್ಞಾನಿಕವಾಗಿ ಸಂಶೋಧನೆ ಆಗಿರ್ತದೆ. ರಕ್ತದಲ್ಲಿ ಪ್ರಮಾಣವು, ಸಕ್ಕರೆಯ ಪ್ರಮಾಣ ಜಾಸ್ತಿ ಆದಾಗ ಈ ರೀತಿ ಆಗ್ತದೆ. ಹಾಗೇನೆ ಒದ್ದೆ ಬಟ್ಟೆ, ನೋಡಿ ಚರ್ಮ ವ್ಯಾಧಿಗಳ ಬಗ್ಗೆ ಮೇನ್ ಆಗಿ ನೀವು ಹೇಳ್ತಾ ಇದ್ದೀರಿ. ಒದ್ದೆ ಬಟ್ಟೆಯನ್ನು ಎಷ್ಟೋ ಜನ ಅಲಕ್ಷ್ಯ ಮಾಡ್ತಾರೆ, ಒಣಗಿರೋದಿಲ್ಲ, ಸರಿಯಾಗಿ ಒಣಗಿರೋದಿಲ್ಲ, ಮಳೆಗಾಲದಲ್ಲಿ ಹಾಕೊಂಡ್ ಬಿಡ್ತಾರೆ. ಅದನ್ನ ಸ್ವಚ್ಛ ಮಾಡಿ ತೊಳೆದಾಕಿದ್ದೇನಲ್ಲ ನಾನು ಅನ್ನುವಂತ ಒಂದು ಭಾವನೆಯಿಂದ ಹಾಕೊಂಡ್ ಬಿಡ್ತಾರೆ. ಇನ್ನು ಒಂದು ಪ್ರಾಕ್ಟಿಕಲಿ ನನಗೆ ಕೆಲವು ಅನುಭವಗಳು ಯಾವ್ದಾಗಿದ್ದಾವೆ ಅಂತಂದ್ರೆ, ತುಂಬಾ ಸ್ವಚ್ಛತೆಯನ್ನು ಕಾಪಾಡುವಂತ ಜನರೇ ಅವರು, ಒಳ್ಳೆ ಜನ, ಎಜುಕೇಟೆಡ್, ಎಲ್ಲದೂ ಹೌದು. ಆದರೆ ಈ ವಿಷಯದಲ್ಲಿ ಅವರಿಗೆ ಜ್ಞಾನ ಕಡಿಮೆ. ಹೇಗೆ ಅಂತಂದ್ರೆ, ಯಾವುದೋ ಒಂದು ಧಾರ್ಮಿಕ ದೃಷ್ಟಿಕೋನದಿಂದ ಅವರು ಮಡಿಯನ್ನು ಸುತ್ತಕೊಂಡು ಹೋಗುವ ಬದಲು, ಒಬ್ರಿಗೆ ಅದೇ ಅಭ್ಯಾಸ ಅಂತ ಒಂದು ಪೇಷಂಟ್ ಬಂದಿದ್ರು ನನಗೆ. ಒದ್ದೆ ಬಟ್ಟೆಯನ್ನು ಉಟ್ಕೊಂಡು ಹೋಗಿ ಅವರು ದೇವ್ರ ಪೂಜೆ ಮಾಡಿ ಬಂದ ನಂತರವೇ ಅವರು ಬೇರೆ ಡ್ರೆಸ್ ಅನ್ನು ಹಾಕೊಳ್ತಿದ್ರಂತೆ. ಮಡಿ ಉಟ್ಕೊಳ್ಳೋ ಪದ್ಧತಿ ಇಲ್ಲಂತೆ, ಅವ್ರು ಮೊದ್ಲಿಂದ ತರಂತರವಾಗಿ ಮಾಡ್ಕೊಂಡು ಬಂದದಂತೆ. ಅವರು ಒದ್ದೆ ಬಟ್ಟೆ ಆಗಿರುತ್ತೆ. ಎಲ್ಲಿ ಏನು ಔಷಧಿ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ. ಯಾವಾಗ ಅದು ಪತ್ತೆ ಆಯ್ತು ಅಂತಂದ್ರೆ ಅವ್ರು ಒಮ್ಮೆ ಬೇರೆ ಕಡೆಗೆ
ಪ್ರವಾಸಕ್ಕೆ ಹೋಗಿದ್ರಂತೆ. ಅಲ್ಲಿ ನನಗೆ ಈ ಬಾಧೆ ಸಂಪೂರ್ಣ ತನ್ನಿಂದ ತಾನೇ ಕಡಿಮೆ ಆಯಿತು. ನಾನು ನಮ್ಮ ಊರಿಗೆ ಬಂದೆ, ಆಗ ಹೆಚ್ಚಾಯಿತು ಅಂದರು. ಆಗ ನನಗೆ ಹಾಗಾದರೆ ನಿಮ್ದು ಊರಿನಲ್ಲಿ ನಿಮ್ಗೆ ಯಾವ ಪ್ರಾಕ್ಟೀಸ್ ಉಂಟು, ಅಲ್ಲಿದ್ದಾಗ ಏನು ಇರಲಿಲ್ಲ ಅಂತ ಕೇಳಿದೆ. ಕೇಳಿದಾಗ ಹೇಳಿದರು, ಹಾಗಾದರೆ ನಮ್ಮ ಮನೆಯಲ್ಲಿ ನೀವು ಒದ್ದೆ ಬಟ್ಟೆ ಹಾಕ್ತೀರಾ? ಹೌದು, ಒದ್ದೆ ಬಟ್ಟೆ ಅಂದ್ರೆ ಈ ರೀತಿ ಒದ್ದೆ ಬಟ್ಟೆಯನ್ನು ಸುತ್ತಕೊಂಡೆ ದೇವ್ರ ಪೂಜೆ ಮಾಡುವ ಕ್ರಮ ನನ್ನದು ಉಂಟು ಅಂತಂದರು. ಈ ರೀತಿ ಒದ್ದೆ ಬಟ್ಟೆ ಉಟ್ಕೊಳ್ಳುವಂಥದ್ದು ಖಂಡಿತವಾಗಿ ಒಳ್ಳೆಯದಲ್ಲ. ಅಷ್ಟೇ ಅಲ್ಲೇ ಮಳೆಗಾಲದಲ್ಲಿ ಈ ಕೆಸರು ನೆಲದಲ್ಲಿ ಹೋಗುವಂಥದ್ದು ಅದು ಬಹಳ ಕೆಟ್ಟದ್ದು. ಇದರಿಂದಾಗಿ ಉಲ್ಬಣ ಆಗ್ತದೆ. ಅಷ್ಟೇ ಅಲ್ಲ, ಮತ್ತೊಂದು ಇಂಪಾರ್ಟೆಂಟ್ ರೀಸನ್ ಹೇಳೋದನ್ನು ನಿಮಗೆ ಉಲ್ಬಣ ಆಗಲಿಕ್ಕೆ ಹೇಳ್ತೇನೆ. ಆಧುನಿಕ ವೈದ್ಯ ವಿಜ್ಞಾನದ ಈಗ ನಾವು ಆಂಟಿಬಯೋಟಿಕ್ ವಿಚಾರ ಮಾತಾಡಿದ್ವಿ, ನೀವು ಸ್ಟೀರಾಯ್ಡ್ ಬಗ್ಗೆ ಕೇಳಿರ್ಬೋದು. ಈ ಸ್ಟೀರಾಯ್ಡ್ ಅನ್ನು ಕ್ರಮವರಿಯದೆ ಕೆಲವರು ಬೇಕೋ ಬೇಟಿ ಹೇಗೋ ತಿಂದ್ಬಿಡ್ತಾರೆ. ಸ್ಟೀರಾಯ್ಡ್ಗಳನ್ನು ಅತಿಯಾಗಿ ಸೇವನೆ ಮಾಡೋದು ಅಥವಾ ಕ್ರಮವರಿಯದೆ ಸೇವನೆ ಮಾಡುವವರಿಗೂ ಕೂಡ ಇದು ಈ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ. ಇದು ಹರಡ್ತದೆ, ಮತ್ತೆ ಹರಡುವ ಸಾಧ್ಯತೆ ಇದೆ ಅಂತೇಳಿ ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕ ಅಂತ ನೀವು ಕೇಳ್ತಾ ಇರೋದಲ್ವಾ. ಖಂಡಿತವಾಗಿ ಇದು ಹೆಚ್ಚಿನ ಫಂಗಲ್ ರೋಗಗಳು ಎಲ್ಲವೂ ಅಂತ ನಾನು ಹೇಳ್ತಾ ಇಲ್ಲ, ಹೆಚ್ಚಿನ ಫಂಗಲ್ ಇನ್ಫೆಕ್ಷನ್ಗಳು ಒಬ್ಬರಿಂದ ಒಬ್ಬರಿಗೆ ಹರಡಬಹುದು. ಹಾಸ್ಟೆಲಲ್ಲಿ ಇರುವಂತ ಮಕ್ಕಳು ಒಬ್ಬನಿಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತ ಇಟ್ಕೊಳ್ಳೋಣ, ಆತನ ಬಟ್ಟೆಯ ಪಕ್ಕದಲ್ಲಿ ಒಣಗಿಸಿದ್ದು ಅಥವಾ ಅದನ್ನು ಅವನ ಬಟ್ಟೆಗೆ ತಾಗಿಸಿ ಒಣಗಿಸಿದಂತವು ಅಂಥವರಿಗೆ ಕೂಡ ಬರ್ತಾ ಇರ್ತದೆ. ಹಾಗೇನೆ ಒಬ್ರು ಉಪಯೋಗಿಸಿದಂತ ಸೋಪನ್ನು ಮತ್ತೊಬ್ರು ಉಪಯೋಗಿಸೋದು. ಹೀಗಾಗಿ ಫಂಗಲ್ ಇನ್ಫೆಕ್ಷನ್ ಬಂದಿದೆ ಅಂತ ಗೊತ್ತಾದ್ರೆ ಅದರ ಲಕ್ಷಣಗಳ ಬಗ್ಗೆ ಆಮೇಲೆ ನೀವು ಚರ್ಚೆ ಮಾಡಿ, ಅದು ಬಂದದ್ದು ಗೊತ್ತಾದ ಕೂಡಲೇ ಅದನ್ನು ಅವರದ್ದ ವ್ಯಕ್ತಿ ಇದನ್ನು ಸಂಪೂರ್ಣ ಸಪರೇಟ್ ಆಗಿ ಇಟ್ಬಿಡ್ಬೇಕು, ಒಬ್ಬರಿಂದ ಒಬ್ಬರಿಗೆ ಹರಡುವಂತ. ಅಂದ್ರೆ ಸಾಮೂಹಿಕವಾಗಿ ಎಲ್ಲೆಲ್ಲಿ ವಾಸ ಮಾಡ್ತಾರೋ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹೌದು. ಸಾಮೂಹಿಕವಂತ ಈ ಟಾಯ್ಲೆಟ್ಗಳನ್ನು ಉಪಯೋಗಿಸುವಾಗಂತೂ ಖಂಡಿತವಾಗಿ, ಈಗ ಅದು ಎಸ್ಪೆಷಲಿ ಕಮೋಡ್ನಲ್ಲಿ ಕೂತ್ಕೊಳ್ತಾರಲ್ಲ, ಆವಾಗ ಅವರಿಗೆ ಹಬ್ಬ ಇರ್ತದೆ. ಇದು ಗಂಭೀರವೇ ಆಗಿದ್ರೆ ಈ ಸಮಸ್ಯೆ ಗಂಭೀರವ ಅಥವಾ ನೆಗ್ಲೆಕ್ಟ್ ಮಾಡಬಹುದು ಅಂತೇಳಿ ಈ ರೀತಿ ಬೇರೆ ಎಲ್ಲ ಚಿಕ್ಕ ಪುಟ್ಟ ಉಪದ್ರವಗಳು ನೋಡಿ ಹೇಳಿದ್ನಲ್ಲ, ಕೆಲ್ಲುಗುರು, ನಂಜು ಅಥವಾ ಈ ರಿಂಗ್ ವರ್ಮ್ ಅಂತ ಹೇಳಿದ್ವಿ. ಈಗ ಅಂಥ ಚಿಕ್ಕ ಪುಟ್ಟ ಸಮಸ್ಯೆಗಳೇ ಫಂಗಸ್ಗಳಿಂದ ಆಗೋದು ಜಾಸ್ತಿ. ಹಾಗಂತ ಸ್ತ್ರೀಯರಲ್ಲಿ ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳಿ ಒಂದಾಗ್ತದೆ, ಜನನಾಂಗದಲ್ಲಿ ತುರಿಕೆ ಉತ್ಪನ್ನ ಆಗುವಂತಹದ್ದು. ಅದು ಇವು ಯಾವುದೂ ಸಹಿತ ಲೈಫ್ ಥ್ರೆಟನಿಂಗ್ ಅಂತ ಹೇಳುವಂಥ ಗಂಭೀರ ಜೀವಕ್ಕೆ ಅಪಾಯ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಆದರೆ ನೀವು ಕೇಳಿರ್ಬೋದು, ಕೊರೋನಾ ಸಮಯದಲ್ಲಿ ಪಲ್ಮನರಿ ಎಸ್ಪರ್ಜಿಲೋಸಿಸ್ ಅನ್ನುವಂಥ ಒಂದು ಗಂಭೀರ ಕಾಯಿಲೆ, ಶ್ವಾಸಕೋಶಕ್ಕೆ ಆಗುವಂಥ ಫಂಗಸ್ ಬಾಧೆ, ಆಗ ಆ ಸಮಯದಲ್ಲಿ ಬಹಳ ಹೆಸರು ಮಾಡಿತ್ತು ನೋಡಿ. ಅವಾಗ ಅದು ಕುಖ್ಯಾತ ಆಗಿತ್ತು ಅವಾಗ ಫಂಗಸ್. ಎಷ್ಟೋ ಜನರ ಜೀವವನ್ನು ಶ್ವಾಸಕೋಶದ ಫಂಗಸ್ನಿಂದಾಗಿ, ಫಂಗಲ್ ಇನ್ಫೆಕ್ಷನ್ ಇಂದಾಗಿ ತೀರೋದ್ರಂತೆ ಅಂತ. ಅಂತ ಗಂಭೀರ ಸಮಸ್ಯೆಯನ್ನು ಸಹ ಮಾಡಬಹುದು. ಅದಕ್ಕೆ ಕಾರಣಗಳು ಹಲವಾರು ಇದ್ದಾವೆ, ಅದರ ಅನಾಲಿಸಿಸ್ ಇವಾಗ ಬೇಡ. ಆಗ ಕೊರೋನಾಕ್ಕೆ ಸಮಯದಲ್ಲಿ ಯಾರು ಏನು ಔಷಧಿ ಅಂತ ಹೇಳಿದ್ರು ಸಹಿತ ಅದು ಔಷಧಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳಿ ತಗೊಳ್ತಿದ್ರು. ಕೆಲವೊಂದು ಸಂದರ್ಭದಲ್ಲಿ ಸ್ಟೀರಾಯ್ಡ್ಗಳ ಹೈ ಡೋಸ್, ಆವಾಗ ನಾನು ಹೇಳಿದ್ನಲ್ಲ, ಹೈ ಡೋಸ್ ಸ್ಟೀರಾಯ್ಡ್ ಅನ್ನು ಕೊಟ್ಟಿದ್ದು, ಅದು ಕಾರಣ ಆಗಿರ್ಬೋದು. ಅಂಥದ್ದು ಬೇರೆ ಬೇಡದ ಸೈಡ್ ಇಫೆಕ್ಟ್ ಆಗುವಂತ ಔಷಧಿಗಳ ಪ್ರಯೋಗ ದೇಹದ ಮೇಲೆ ಆದಾಗ ಸಹಜವಾಗಿ ಈ ನಿರುಪದ್ರವಿ ಅಥವಾ ಅಲ್ಪ ಉಪದ್ರವಿ ಆದಂತಹ ಫಂಗಸ್ಗಳು ಸಹಜವಾಗಿ ಅದಕ್ಕೆ ಆಹಾರ ಕೊಟ್ಟಂಗೆ ಆಯ್ತೋ ಏನೋ ಗೊತ್ತಿಲ್ಲ, ಆ ಸಮಯದಲ್ಲಿ ಬಹಳ ಅದು ಸದ್ದು ಮಾಡಿತ್ತು. ಹೌದು, ಆ ರೀತಿ ಮಾಡಬಹುದು. ಇದಕ್ಕೆಲ್ಲ ಹಾಗಿದ್ರೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಏನು ಆಗಿದ್ರೆ, ಪರಿಹಾರ ಕಂಡುಕೊಳ್ಳುವ ವಿಧಾನ ಹೇಗೆ? ಅದಕ್ಕೆ ಈಗಾಗಲೇ ನಾವು ಕಾರಣಗಳಲ್ಲಿ ವಿಮರ್ಶೆ ಮಾಡಿದ ಹಾಗೆ ಏನ್ ಮಾಡಬೇಕು, ಅತಿಯಾದ ಸಕ್ಕರೆ ಪ್ರಮಾಣವನ್ನು ಸೇವನೆ ಮಾಡುವಂಥದ್ದು ಒಳ್ಳೇದಲ್ವೇ ಅಲ್ಲ. ಕಡಿಮೆ ಮಾಡಬೇಕು ಅದನ್ನ. ಬ್ಲಡ್ ಶುಗರ್ ಲೆವೆಲ್ ಅನ್ನು ಸರಿಯಾಗಿ ಇಟ್ಕೊಳ್ಬೇಕು, ಅಂದ್ರೆ ಡಯಾಬಿಟಿಸ್ ಬರದೇ ಇದ್ದಂಗೆ ನೋಡ್ಕೋಬೇಕು. ಹಾಗೆ ಒದ್ದೆ ಬಟ್ಟೆ ಹಾಕಬಾರ್ದು ಯಾವತ್ತು. ಜೋಗು ನೆಲದಲ್ಲಿ ಅಂದ್ರೆ ಕೆಸರಿರುವಂತಹ ನೆಲದಲ್ಲಿ ಕೂಡ ಹೋದ್ರೆ ಅವರಿಗೆ ಅದು ಬರ್ತದಲ್ಲ. ಹೀಗಾಗಿ ಅನಿವಾರ್ಯವಾಗಿ ಕೆಲವು ರೈತರಿಗೆ ಹೋಗ್ಲೇಬೇಕು ಪಾಪ, ಅದನ್ನು ಹೋಗಬೇಡಿ ಅಂತ ಹೇಳೋದು ಸರಿ ಆಗುದಿಲ್ಲ. ಹೋಗಿ ಬಂದ ನಂತರ ಏನ್ ಮಾಡ್ಬೇಕು, ಆ ಉಗುರುಗಳ ನಡುವೆ ಕೆಸರು ಸಿಕ್ಕದೇ ಇದ್ದಂತಹ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದನ್ನು ಖಂಡಿತವಾಗಿ ಸ್ವಚ್ಛ ಮಾಡ್ಕೊಳ್ಳೇಬೇಕು. ಅದು ಮಾಡ್ಕೊಳ್ಬಹುದು, ಖಂಡಿತವಾಗಿ ಅದನ್ನು ಮಾಡ್ಕೊಳ್ಬಹುದು. ಮತ್ತೆ ನೀವು ಕೇಳಿರ್ಬೋದು, ಮಜ್ಜಿಗೆ ಕುಡಿದರೆ ಆರೋಗ್ಯಕರ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವೃದ್ಧಿ ಆಗ್ತದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದು ಈ ಮಜ್ಜಿಗೆಯ ಸೇವನೆಯನ್ನು ಮಾಡೋದ್ರಿಂದ ಫಂಗಲ್ ಇನ್ಫೆಕ್ಷನ್ಗೆ ನಾವು ಬ್ರೇಕ್ ಹಾಕಬಹುದು. ಇಂಥ ಒಂದು ಹಲವಾರು ಕ್ರಮಗಳಿಂದ ನಾವು ಮತ್ತೆ ಆಂಟಿಬಯೋಟಿಕ್ ನಿಯಮಿತವಾಗಿ ತೆಗೆದುಕೊಳ್ಳುವುದು ಪ್ರಮುಖ ಅಂಶ. ಆಂಟಿಬಯೋಟಿಕ್ ಅನ್ನು ವೈದ್ಯಕೀಯ ಸಲಹೆ ಇಲ್ಲದೆ ತೆಗೆದುಕೊಳ್ಳಲೇಬಾರದು. ಮತ್ತೆ ಸುಮ್ಮನೆ ಹೋದಾಗ ಬಂದಾಗ ಸ್ಟೀರಾಯ್ಡ್ ಇರ್ಬೋದು, ಆಂಟಿಬಯೋಟಿಕ್ ಇರ್ಬೋದು, ಅವು ಸಹಿತ ನಿಯಂತ್ರಣದಲ್ಲಿ ಇರಬೇಕು ಅಂತ. ಹೌದು, ಅದನ್ನು
ಈ ರೀತಿಯ ಮುಂಜಾಗ್ರತಾ ಕ್ರಮ ಪಾತ್ರ ತೊಳೆಯುವಂತ ಹೆಂಗಸರಲ್ಲಿ ಕೈಗೆ ಕೂಡ ಆಗ್ಬಿಡ್ತದೆ, ಬರೀ ಕಾಲಿಗೊಂದೇ ಅಲ್ಲ, ಉಗುರು ಕೆಲ್ಲುವಂತ ಉಗುರು ಸುತ್ತಾಗ್ತದಲ್ಲ, ಅದು ಅವರು ಅಂದ್ರೆ ಅದರ ಸ್ವಚ್ಛತೆಯನ್ನು ಸರಿಯಾಗಿ ಆಮೇಲೆ ಪಾತ್ರ ತೊಳೆದು ಬಂದ ನಂತರ, ಪಾತ್ರ ತೊಳೆಯುವುದು ತಪ್ಪಲ್ಲ, ಅನಿವಾರ್ಯ ಕರ್ತವ್ಯ. ಆದ್ರೆ ಪಾತ್ರ ತೊಳೆದು ಬಂದ ನಂತರ ಅದನ್ನ ಬಿಸಿ ನೀರಿನಲ್ಲಿ ಅದನ್ನು ಸ್ವಚ್ಛ ಮಾಡ್ಕೊಳ್ಬೇಕು. ಮತ್ತು ಮಳೆಗಾಲದಲ್ಲಿ ಬಟ್ಟೆಯನ್ನು, ಒಳ ಬಟ್ಟೆಯನ್ನು ಎಸ್ಪೆಷಲಿ ಜಾಸ್ತಿ ಮಾಡಿ ಇಟ್ಕೊಳ್ಬೇಕು. ಅಂದ್ರೆ ಒಣ ಬಟ್ಟೆನೇ ಧರಿಸಬೇಕು. ಇವತ್ತು ಒಣಗಿ ತೊಳೆದು ಹಾಕಿದ್ದು ನಾಳೆಗೆ ಒಣಗಲಿಲ್ಲ ಅಂತ ಹೇಳಿದ್ರು ಬೇರೆ ದಾರಿ ಇಲ್ಲ ಅಂತ ಹೇಳ್ಕೊಂಡು ಅದನ್ನೇ ಧರಿಸುವಂತದ್ದು ಮಾಡ್ತಾರಲ್ಲ, ಅದನ್ನ ಅವಾಯ್ಡ್ ಮಾಡ್ಬೇಕು. ಮತ್ತೆ ಈ ಸಾಮೂಹಿಕ ಏನು ಹಾಸ್ಟೆಲ್ ಇರ್ಬೋದು ಅಥವಾ ಯಾವುದೋ ಒಂದು ವಸತಿ ನಿಲಯ ಇದ್ರೊಳಗೆಲ್ಲ ಇರುವವರು ಸ್ವಚ್ಛತೆ ಬಗ್ಗೆ, ಬಟ್ಟೆ ಸ್ವಚ್ಛತೆ ಮತ್ತೆ ಟಾಯ್ಲೆಟ್ ಈ ರೀತಿಯ ಇದನ್ನ ಸ್ವಚ್ಛತೆ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡಬೇಕು. ಅವರವರ ವಸ್ತುವನ್ನು ಅವರವರೇ ಉಪಯೋಗಿಸಬೇಕು. ಬೇರೆಯವರು ಎಷ್ಟೇ ಆತ್ಮೀಯ ಸ್ನೇಹಿತನೇ ಇರಲಿ, ಕರೆಕ್ಟ್, ಅದನ್ನ ಮತ್ತೆ ಸಪರೇಟ್ ಆಗಿ ಮೇಂಟೈನ್ ಮಾಡಿ ಅದನ್ನು ಬೇರೆ ಮಾಡಲೇಬೇಕು. ಅದನ್ನ ಬೇರೆ ಮಾಡ್ಕೋಬೇಕು. ಅದರಿಂದ ಬರುವಂತದ್ದು ಎಷ್ಟೋ ಕೇಸುಗಳು ಬರ್ತವೆ. ರೂಮಲ್ಲಿ ಇದ್ದೇವೆ ನಾವು, ಯಾವುದು ನೀವು ಸೋಪನ್ನು ಒಂದೇ ಉಪಯೋಗಿಸ್ತೇವೆ ನಾವು, ಅಂದ್ರೆ ಅವರು ಕಲ್ಪನೆ ಮಾಡ್ಲಿಕ್ಕೂ ಶಕ್ಯ ಇರುವುದಿಲ್ಲ, ಆದರೆ ಪರಿಣಾಮ ಆ ರೀತಿ ಆಗಿರುತ್ತೆ ಅಂತೇಳಿ, ಅದಕ್ಕೆ ಕಾರಣ ಆ ರೀತಿ ಆಗಿರುತ್ತೆ. ಮತ್ತೊಂದು ಹೇಳ್ತೇನೆ, ಈ ಫಂಗಲ್ ಇನ್ಫೆಕ್ಷನ್ ಅಂತ ಅದರ ಲಕ್ಷಣಗಳು ಕಂಡು ಬಂದ ತಕ್ಷಣ, ಉದಾಹರಣೆಗೆ ಲಕ್ಷಣಗಳು ಅಂತಂದ್ರೆ ನಿಮ್ಗೆ ಬರ್ತವೆ ನೋಡಿ, ಸ್ತ್ರೀಯರಲ್ಲಿ ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಬಗ್ಗೆ ನಾವು ಹೇಳಿದ್ವಿ. ಅರ್ಲಿ ಸಿಂಪ್ಟಮ್ಸ್ ಎಂತ ಬರ್ತದೆ, ತುರಿಕೆ ಬರ್ತದೆ ಅಥವಾ ಉರಿ ಮೂತ್ರ ಆಗ್ತದೆ. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಅವರವರ ಫ್ಯಾಮಿಲಿ ಡಾಕ್ಟರ್ ಅಥವಾ ಸ್ತ್ರೀರೋಗ ತಜ್ಞರನ್ನು ಕಾಣಬೇಕು. ಅದನ್ನು ಕೂಡಲೇ ಪ್ರಾರಂಭದ ಸ್ಟೇಜಿನಲ್ಲೇ ಅದನ್ನು ನಿವಾರಿಸಬೇಕು. ಅಷ್ಟೇ ಅಲ್ಲದೆ ಈಗ ನೋಡಿ, ಮತ್ತೊಂದು ರೀತಿಯದು ರಿಂಗ್ ವರ್ಮ್ ಅಂತ ಕೇಳಿರ್ಬೋದು ನೀವು. ಪೆರಿಫೆರಲಿ ಸ್ಪ್ರೆಡಿಂಗ್, ಸೆಂಟ್ರಲಿ ಹೀಲಿಂಗ್. ಅದು ಟಿಪಿಕಲ್, ಅದು ಹಿಂಗ್ ರೌಂಡ್ ಹೊಡೆತಾ ಹೋಗ್ತದೆ. ಈಗ ನಾವು ದೋಸೆಯನ್ನು ಎರಿತೀವಲ್ಲ, ಅದೇ ಮಾಡೆಲ್ ನಲ್ಲಿ ಟರ್ನ್ ಆಗ್ತಾ ಹೋಗ್ತದೆ ಅಂತದ್ದು. ಅದು ಅಂತಹ ಇನ್ಫೆಕ್ಷನ್ ಎಲ್ಲ ನೋಡಿದ ಕೂಡ ಒಂದು ಚಿಕ್ಕ ಸ್ಪಾಟ್ ಅಲ್ಲಿ ಆದಾಗ ಕಂಡು ಕೂಡಲೇ ಅವ್ರು ಜಾಗೃತಿ ಆಗ್ಬೇಕು. ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ತಾ ಉಳಿಬಾರ್ದು, ವೈದ್ಯರನ್ನು ಕಾಣಬೇಕು. ವೈದ್ಯರಿಗೂ ಅತ್ಯಂತ ಸುಲಭವಾಗುತ್ತದೆ, ತಕ್ಷಣ ಆಕ್ಷನ್ ಆಗ್ಬೇಕು, ಇಮಿಡಿಯೇಟ್ಲಿ ಆಕ್ಷನ್ ಆಗ್ಬೇಕು. ಮತ್ತು ಸಂಬಂಧಪಟ್ಟಂತ ಕ್ರಮವನ್ನು ತೆಗೆದುಕೊಳ್ಬೇಕು. ಅದು ಬಿಟ್ಕೊಂಡು ಅಲಕ್ಷ್ಯ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅದು ಮತ್ತೆ ಹಬ್ಲಿಕ್ಕೆ ಅವಕಾಶ ಆಗುತ್ತೆ. ಅದನ್ನಂತ ನಿವಾರಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ವರ್ಷಾನುಗಟ್ಟಲೆ ಹಿಡಿತದೆ. ಉಗುರಿನಲ್ಲಿ ಹೋಗುವುದಕ್ಕೆ ಕೊಡಲಿ ಏಕೆ ಅಂತ ಒಂದು ಗಾದೆ ಉಂಟು. ಹಾಗೆ ಆದಷ್ಟು ಮುಂಜಾಗ್ರತೆಯನ್ನು ವಹಿಸುವುದು, ಮತ್ತೆ ಅದು ಕಂಡು ಬಂದ ತಕ್ಷಣ ಆಕ್ಷನ್ ತಗೊಳ್ಳೋದ್ರ ಮೂಲಕ ಈ ರೀತಿಯ ಚರ್ಮ ವ್ಯಾಧಿ, ಅದರಲ್ಲೂ ಈ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುವಂತಹ ಚರ್ಮ ವ್ಯಾಧಿಗೆ ಉತ್ತಮವಾದ ಪರಿಹಾರವನ್ನು ಪಡ್ಕೊಳ್ಬಹುದು ಅಂತ ಹೇಳಿ ನೀವು ಅಭಿಪ್ರಾಯ? ಆಯುರ್ವೇದದಲ್ಲಿ ಆಗ್ಲಿ, ಅಲೋಪತಿಯಲ್ಲಾಗ್ಲಿ ಎರಡೂ ಸಹಿತ ಒಳ್ಳೆ ಉತ್ತಮ ಔಷಧಿಗಳಿದ್ದಾವೆ. ಎರಡೂ ವೈದ್ಯಕೀಯ ಪದ್ಧತಿಯಲ್ಲೂ ಸಹಿತ ಉತ್ತಮ ಔಷಧಿಗಳಿದ್ದಾವೆ. ಆದ್ರೆ ಅದಕ್ಕೆ ಕ್ರಮ ವಹಿಸಿಕೊಳ್ಳುವ ಅವಧಿ ಪಟ್ಟನೆ ವೈದ್ಯರ ಮುಖಾಂತರನೇ ಕೂಡಲೇ ಮಾಡ್ಕೊಳ್ಬೇಕು. ಇಷ್ಟೊತ್ತು ಒಂದು ಉಪಯುಕ್ತವಾದಂತಹ ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದ. ನಮಸ್ಕಾರ.